ಬಿಗ್ ಬಾಸ್ ಕನ್ನಡದ 13ನೇ ಸೀಸನ್ನಲ್ಲಿ ಭಾಗಿಯಾಗುವುದಕ್ಕೆ ಜನಸಾಮಾನ್ಯರಿಗೂ ಸಹ ಅವಕಾಶದ ಬಾಗಿಲು ತೆರೆದಿದ್ದು ಬಿಗ್ ಬಾಸ್ ಮನೆ ಪ್ರವೇಶಿಸೋಕೆ ಅಗ್ನಿ ಪರೀಕ್ಷೆ ಎದುರಿಸುವಂತಾಗಿದೆ. 4 ಜಡ್ಜಸ್ಗಳ ಮುಂದೆ ತಮ್ಮ ಶಕ್ತಿ ಸಾಮರ್ಥ್ಯ ಪ್ರದರ್ಶಿಸ್ತಾ ಇದ್ದು ತಾವ್ಯಾಕೆ ಬಿಗ್ ಬಾಸ್ ಮನೆಗೆ ಹೋಗೋದಕ್ಕೆ ಅರ್ಹರು ಅಂತ ಮನಬಿಚ್ಚಿ ಮಾತನಾಡ್ತಿದ್ದಾರೆ. ಈ ನಡುವೆ ಓರ್ವ ಜೆನ್ಜಿ ಸ್ಪರ್ಧಿ ತನ್ನ ಆದರ್ಶ ವ್ಯಕ್ತಿ ತ್ರಿಬಲ್ ಎಕ್ಸ್ ಟೆಂಟಾಸಿಯನ್ ಅಂತಾನೆ. ವಿನಯಗೌಡ ಹೊರತುಪಡಿಸಿ ಉಳಿದ 3 ಜಡ್ಜಸ್ ಈ ಹೆಸರನ್ನ ಕೇಳೇ ಇರಲಿಲ್ಲ. ಅದು ಅವರ ಮುಖಭಾವದಲ್ಲಿ ಗೊತ್ತಾಗ್ತಾ ಇತ್ತು. ತ್ರಿಬಲ್ ಎಕ್ಸ್ ಟೆಂಟಾಸಿಯನ್ ಯಾರು ಅನ್ನೋದೇ ಒಂದು ಇಂಟ್ರೆಸ್ಟಿಂಗ್ ಕತೆ. ಈತ ಚಿಕ್ಕ ವಯಸ್ಸಿನಲ್ಲಿ ದೊಡ್ಡ ಸೆನ್ಸೇಷನ್ ಅನ್ನ ಸೃಷ್ಟಿಸಿದಾತ. ತಮ್ಮ ವಿಶಿಷ್ಟ ರ್ಯಾಪ್ನ ಮೂಲಕವೇ ಯುವಕರ ಮನಗೆದ್ದಾತ. ತನ್ನ 20ನೇ ವಯಸ್ಸಿಗೆ ಗುಂಡೇಟಿಗೆ ಬಲಿಯಾದಾತ. ಈತನ ಸಂಪೂರ್ಣ ಲೈಫ್ ಸ್ಟೋರಿಯೇ ಒಂದು ಸಿನಿಮಾ ಕಥೆಯಂತಿದೆ. ಈ ವಿಚಾರಗಳನ್ನ ತಿಳಿಸ್ತಾ ಹೋಗ್ತೀನಿ ಇವತ್ತಿನ ಸ್ಪೆಷಲ್ ಸ್ಟೋರಿಯಲ್ಲಿ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಅಮರ್ನಾಥ್ ಶಾಸ್ತ್ರಿ. ತ್ರಿಬಲ್ ಎಕ್ಸ್ ಟೆಂಟಾಸಿಯನ್ ಅನ್ನೋ ಹೆಸರು 2010ರ ದಶಕದಲ್ಲಿ ಸಾಕಷ್ಟು ಸದ್ದು ಮಾಡಿತ್ತು. ಆ ಜನರೇಷನ್ನ ಎಲ್ಲಾ ಯುವಕರ ಬಾಯಲ್ಲಿ ಈ ಹೆಸರು ಓಡಾಡ್ತಾ ಇತ್ತು. ಈತನ ಕತೆ ಶುರುವಾಗೋದು 1998ರಿಂದ. ಜನವರಿ 23ರಂದು ಫ್ಲೋರಿಡಾದ ಬಡ ಕುಟುಂಬದಲ್ಲಿ ಹುಟ್ಟಿದ ತ್ರಿಬಲ್ ಎಕ್ಸ್ ಟೆಂಟಾಸಿಯನ್ನ ನಿಜವಾದ ಹೆಸರು ಜಾಸೆ ಡ್ವೇನ್ ರಿಕಾರ್ಡೋ ಆನ್ ಫ್ರಾಯ್. ಹುಟ್ಟುವಾಗಲೇ ಈತನಿಗೆ ಹೃದಯ ಸಂಬಂಧಿ ಕಾಯಿಲೆ ಇತ್ತು. ಏನು, ರಿಚಾರ್ಡೋ ಹುಟ್ಟಿ 6 ತಿಂಗಳಾದಾಗಲೇ ತಂದೆ ಜೈಲಿಗೆ ಹೋಗುವಂತಾಯಿತು. ತಾಯಿ ಬಡತನದಲ್ಲೇ 3 ಮಕ್ಕಳನ್ನ ನೋಡ್ಕೊಳ್ಬೇಕಾಗಿತ್ತು. ಹಣದ ಕೊರತೆ, ಮನೆಯಲ್ಲಿ ಜಗಳ, ಕಷ್ಟದಲ್ಲಿ ಅರಳಿದ ಹೂವಾದ ರಿಕಾರ್ಡೋ ಆ ಕಷ್ಟವನ್ನೇ ತಮ್ಮ ಗಾಯನದ ಭಾಗವಾಗಿಸಿಕೊಂಡ್ರು. ರಿಕಾರ್ಡೋ 3 ವರ್ಷದಲ್ಲಿದ್ದಾಗಲೇ ತಾಯಿಯ ವೈಯಕ್ತಿಕ ಕಾರಣದಿಂದಾಗಿ ಅಜ್ಜಿಯ ಬಳಿ ಹೋಗಬೇಕಾಯಿತು. ಅಜ್ಜಿ ಬಳಿ ಹೋದಾಲಿಂದ ಆತನ ಬದುಕಿನಲ್ಲಿ ಗಾಯನದ ಗೇಟ್ ಓಪನ್ ಆಗುತ್ತೆ. ಅಜ್ಜಿ ಚರ್ಚ್ ಒಂದಕ್ಕೆ ಕರೆದೊಯ್ದು ಗೋಸ್ಪೆಲ್ ಹಾಡುಗಳನ್ನ ಕಲಿಸ್ತಾ ಇದ್ರು. ಆದರೆ ಅಲ್ಲೂ ದುರಾದೃಷ್ಟ. ಈತ 12ನೇ ವಯಸ್ಸಿನಲ್ಲಿರುವಾಗಲೇ ಅಜ್ಜಿಯ ಉಸಿರು ನಿಂತು ಹೋಗಿರುತ್ತೆ. ಚಿಕ್ಕ ವಯಸ್ಸಿನಲ್ಲೇ ಕೋಪದ ಗೆಳೆತನ ಬೆಳೆಸಿಕೊಂಡ ರಿಕಾರ್ಡೋ ಶಾಲೆಯಲ್ಲಿ ಟೀಚರ್ಗಳ ಜೊತೆ, ಸಹಪಾಠಿಗಳ ಜೊತೆ ಗಲಾಟೆ ಕಾಮನ್ ಆಗ್ಬಿಟ್ಟಿತ್ತು. 6ನೇ ಕ್ಲಾಸ್ನಲ್ಲಿದ್ದಾಗ ಒಬ್ಬ ಮಗುವನ್ನ ಚಾಕುವಿನಿಂದ ಇರಿಯಲು ಹೋಗಿ ಸ್ಕೂಲಿಂದಲೇ ಸಸ್ಪೆಂಡ್ ಆಗುವಂತಾಯಿತು. ಅಲ್ಲದೆ ಬಾಲಾಪರಾಧಿಗಳ ಬಂದಿಖಾನೆ ಸೇರುವಂತಾಯಿತು. ಜೈಲಿನಲ್ಲಿ ರಿಕಾರ್ಡೋ ಲೈಫೇ ಚೇಂಜ್ ಆಗ್ಬಿಡ್ತು. ಕಂಬಿ ಹಿಂದಿನ ಬದುಕಿನಲ್ಲಿ ಇಸಾಯಾಸ್ ಕೇಟ್ ಜೆಂಬೊವೆ ಎಂಬಾತನ ಪರಿಚಯವಾಗಿ ಗೆಳೆತನ ಕೂಡ ಮೂಡುತ್ತೆ. ಇವರು ಸೆಲ್ನಲ್ಲಿ ಬೀಟ್ ಬಾಕ್ಸ್ ಮಾಡ್ತಾ ರ್ಯಾಪ್ ಬರಿತಾ ದಿನಗಳನ್ನ ಕಳೀತಾ ಇದ್ರು. ನಿನ್ ವಾಯ್ಸ್ ಸಖತ್ತಾಗಿದೆ ಕಣೋ, ಬೇರೆ ಲೆವೆಲ್ನಲ್ಲಿ ಧ್ವನಿಗಿದೆ, ಹೊರಗೆ ಹೋದ್ಮೇಲೆ ಮ್ಯೂಸಿಕ್ ಮಾಡುವಂತ ಸ್ನೇಹಿತ ಸಲಹೆ ಕೊಡ್ತಾನೆ. ಇಲ್ಲಿಂದ ರಿಕಾರ್ಡೋ ತ್ರಿಬಲ್ ಎಕ್ಸ್ ಟೆಂಟಾಸಿಯನ್ ಆಗಿ ಬದಲಾಗ್ತಾರೆ. ಸುಮಾರು 1 ವರ್ಷ ಜೈಲಲ್ಲಿದ್ದು ಹೊರಬಂದ ಬಳಿಕ ಮ್ಯೂಸಿಕ್ ಮೇಲೆ ತಮ್ಮ ಕಣ್ಣು ಹಾರಿಸ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಸೌಂಡ್ ಕ್ಲೌಡ್ ಮೆಂಬರ್ಸ್ ಓನ್ಲಿ ಅನ್ನೋ ಗ್ರೂಪ್ ಮಾಡಿ 2014ರಲ್ಲಿ ಮೊದಲ ಸಾಂಗ್ ವೈ ಸಿಟಿ ಅಪ್ಲೋಡ್ ಮಾಡ್ತಾರೆ. ತ್ರಿಬಲ್ ಎಕ್ಸ್ ಟೆಂಟಾಸಿಯನ್ನ ಈ ಸಾಂಗ್ಗೆ ಭರಪೂರ ಮೆಚ್ಚುಗೆ ಸಿಗುತ್ತೆ. ಇದಾದ ನಂತರ ಲುಕ್ ಅಟ್ ಮೀ ರ್ಯಾಪ್ ಸಿಕ್ಕಾಪಟ್ಟೆ ವೈರಲ್ ಆಯಿತು. ಆಗಿನ ಯುವಕರ ಆತಂಕ, ಡಿಪ್ರೆಷನ್, ಪ್ರೀತಿ, ಕೋಪ ಎಲ್ಲದನ್ನ ಪ್ರತಿಬಿಂಬಿಸ್ತಾ ಇದ್ದ ಈ ರ್ಯಾಪ್ ಅನ್ನ ಯುವ ಜನತೆ ಕೈ ಬಾಚಿ ಅಪ್ಪಿಕೊಳ್ತು. 2017ರಲ್ಲಿ ಬಿಡುಗಡೆಯಾದ 17 ಆಲ್ಬಮ್ ಬೇರೆಯದ್ದೇ ಮಟ್ಟಕ್ಕೆ ಕರೆದೊಯ್ದವು. ಯೂಟ್ಯೂಬ್ನಲ್ಲಿ ಲಭ್ಯವಿರುವ ಸ್ಯಾಡ್ ಮತ್ತು ಮೂನ್ಲೈಟ್ ಸಾಂಗ್ಗಳು ಎಂದಿಗೂ ಕೋಟಿ ವ್ಯೂಸ್ ಪಡೆದುಕೊಂಡಿವೆ. ಈತನಿಗೂ ವಿವಾದಗಳು, ಕೇಸ್ಗಳು ಹೊಸದೇನಲ್ಲ. 2016ರಲ್ಲಿ ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ ದಾಖಲಾಗುತ್ತೆ. ಗರ್ಲ್ ಫ್ರೆಂಡ್ ಜೆನಿವಾ ಅಯಾಲಾಗೆ ಕಿರುಕುಳ ನೀಡಿದ ಆರೋಪ ಕೂಡ ಕೇಳಿಬಂದಿತ್ತು. ಪೊಲೀಸ್ ರಿಪೋರ್ಟ್ಗಳ ಪ್ರಕಾರ ಗರ್ಭಿಣಿಯಾಗಿದ್ದ ಜೆನಿವಾಳನ್ನ ಹೊಡೆದು ಕತ್ತು ಹಿಸುಕಿ ಕಣ್ಣಿಗೆ ಹಾನಿ ಮಾಡಿದ್ರು ಅಂತ ಹೇಳಲಾಗ್ತಿದೆ. ಈ ಕೇಸ್ನಿಂದಾಗಿ ಕ್ಯಾನ್ಸಲ್ ತ್ರಿಬಲ್ ಎಕ್ಸ್ ಟೆಂಟಾಸಿಯನ್ ಅನ್ನೋ ಹ್ಯಾಶ್ಟ್ಯಾಗ್ ಟ್ರೆಂಡ್ ಆಗ್ತಾ ಹೋಯ್ತು. ಆಗ ಸ್ಪಾಟಿಫೈ ಕೂಡ ಈತನ ಸಾಂಗ್ಸ್ಗಳನ್ನ ಪ್ಲೇ ಲಿಸ್ಟ್ನಿಂದ ತೆಗೆದು ಹಾಕ್ತು. ದುರಂತ ಅಂದ್ರೆ ಈ ಪ್ರಕರಣದ ತೀರ್ಪು ಬರೋಕ್ಕೂ ಮುನ್ನವೇ 2018ರಲ್ಲಿ ಈತ ಸಾವನ್ನಪ್ತಾನೆ. ಹಾಗಾಗಿ ಅಂತಿಮ ತೀರ್ಪು ಇಲ್ಲಿಯವರೆಗೂ ಬಂದೇ ಇಲ್ಲ. 2017ರಲ್ಲಿ ರಾಬರಿ ಹಾಗೂ ಗನ್ ಹೊಂದಿದ ಆರೋಪದಲ್ಲಿ ಅರೆಸ್ಟ್ ಆಗ್ತಾನೆ. ಬೇಲ್ ಮೇಲೆ ಹೊರಬಂದಾಗ ಸಾಕ್ಷಿಗಳಿಗೆ ಹಣ ಕೊಟ್ಟು ಬೆದರಿಕೆ ಹಾಕಿ ಕೇಸ್ನಿಂದ ಹಿಂದೆ ಸರಿಯುವಂತೆ ಹೇಳಿದ ಆರೋಪ ಕೂಡ ಕೇಳಿಬರುತ್ತೆ. ಇದರಿಂದಾಗಿ 2017 ಡಿಸೆಂಬರ್ನಿಂದ 2018ರ ಮಾರ್ಚ್ವರೆಗೆ ಜೈಲಿನಲ್ಲಿ ಇರುವಂತಾಯಿತು. ಜೈಲಿನಿಂದ ಹೊರಬಂದ ಬಳಿಕ ಇನ್ಸ್ಟಾಗ್ರಾಮ್ನಲ್ಲಿ ಬದಲಾಗುವ ಮಾತಾಡಿದ್ರು. ನಾನು ಹಿಂಸಾತ್ಮಕವಾಗಿ ಬೆಳೆದೆ, ಹಾಗಾಗಿ ಹಿಂಸೆಯನ್ನೇ ಪರಿಹಾರ ಅಂದುಕೊಂಡೆ, ಆದರೆ ಅದು ತಪ್ಪು ಅಂತ ಹೇಳಿಕೊಂಡಿದ್ರು. ಇದಾದ ಬಳಿಕ ಸೋಷಿಯಲ್ ಮೀಡಿಯಾದಲ್ಲಿ ಮನಬಂದಂತೆ ಮಾತಾಡೋದು, ಕಿತ್ತಾಡೋದು, ಜಗಳ ಆಡೋದು, ಕಾರ್ಯಕ್ರಮಗಳಲ್ಲಿ ಫ್ಯಾನ್ಗಳ ಮೇಲೆ ಅಟ್ಯಾಕ್ ಮಾಡಿದ ಆರೋಪ ಕೂಡ ಈತನ ವಿರುದ್ಧ ಕೇಳಿಬಂದಿತ್ತು. ಇಂತಹ ಅತಿರೇಕದ ವರ್ತನೆಗಳಿಂದ ಅಲ್ಲಿನ ಮೀಡಿಯಾಗಳು ಈತನನ್ನ ಟಾಕ್ಸಿಕ್ ಪರ್ಸನ್, ಡೇಂಜರಸ್ ಅಂತೆಲ್ಲ ಬರೆದ್ರು. ಇದರ ನಡುವೆ 2018ರಲ್ಲಿ ಹೆಲ್ಪ್ ಫೌಂಡೇಶನ್ ಸ್ಟಾರ್ಟ್ ಮಾಡಿದ್ದ ಈತ ಜನರಿಗೆ ಸಹಾಯ ಮಾಡೋದಕ್ಕೆ ಮುಂದಾಗಿದ್ದ.
ಎಲ್ಲದರ ನಡುವೆ ಯಾರು ಊಹಿಸದ ರೀತಿ ಯಮ ಹತ್ರ ಬಂದ್ಬಿಟ್ಟಿದ್ದ. 2018ರ ಜೂನ್ 18ರಂದು ಮಧ್ಯಾಹ್ನ ತಮ್ಮ BMW ಕಾರ್ನಲ್ಲಿ ಮೋಟಾರ್ ಸೈಕಲ್ ಶಾಪ್ಗೆ ಹೋಗ್ತಾ ಇದ್ರು. ಹೊಸ ಗಾಡಿ ಖರೀದಿ ಮಾಡಿ ಹೊರಗೆ ಬರ್ತಿದ್ದಾಗ ಇಬ್ಬರು ದರೋಡೆಕೋರರು ಬಂದು ಟೆಂಟಾಸಿಯನ್ ಕೈನಲ್ಲಿದ್ದ ಬ್ಯಾಗ್ ಅನ್ನ ಕಸಿದುಕೊಳ್ಳುವುದಕ್ಕೆ ಮುಂದಾಗಿದ್ರು. ಈ ವೇಳೆ ಹತ್ತಿರದಿಂದ ತಲೆಗೆ ಮತ್ತು ಕುತ್ತಿಗೆಗೆ ಗುಂಡು ಹಾರಿಸಿ ಬ್ಯಾಗ್ ಕದ್ದೊಯ್ದಿದ್ರು. ತಕ್ಷಣ ಟೆಂಟಾಸಿಯನ್ ಅನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋದ್ರು. ಸಂಜೆ ವೇಳೆ ಜೀವ ಹಾರಿ ಹೋಗಿತ್ತು. ಸಾಯುವಾಗ ವಯಸ್ಸು ಜಸ್ಟ್ 20 ವರ್ಷ. ಸುದ್ದಿ ಕೇಳಿ 10 ನಿಮಿಷದಲ್ಲಿ ಟ್ವಿಟರ್, ಇನ್ಸ್ಟಾದಲ್ಲಿ ಸಂತಾಪ ಹರಿದು ಬಂದಿತ್ತು. ಲಕ್ಷಾಂತರ ಫ್ಯಾನ್ಸ್ ಫ್ಲೋರಿಡಾದಲ್ಲಿ ಕ್ಯಾಂಡಲ್ ಮಾರ್ಚ್ ನಡೆಸಿದ್ರು. ಏನೋ ಈ ಸಂಬಂಧ ದರೋಡೆಕೋರರನ್ನ ಬಂಧಿಸಿ ಜೈಲಿಗೂ ಅಟ್ಟಿದ್ರು. ಅವರ ಉದ್ದೇಶ ಸಾಯಿಸೋದಾಗಿರಲಿಲ್ಲ, ಕೇವಲ ಕಳ್ಳತನ ಆಗಿತ್ತು. ಆದರೆ ಒಬ್ಬ ರ್ಯಾಪರ್ ದರೋಡೆಕೋರರ ಗುಂಡಿಗೆ ಬಲಿಯಾಗಿದ್ದು ಮಾತ್ರ ದೊಡ್ಡ ದುರಂತ. ಎಂದಿಗೂ ತ್ರಿಬಲ್ ಎಕ್ಸ್ ಟೆಂಟಾಸಿಯನ್ ಇನ್ಸ್ಟಾ ಪೇಜ್ನಲ್ಲಿ 19 ಮಿಲಿಯನ್ಸ್ ಫಾಲೋವರ್ಸ್ ಇದ್ದಾರೆ. ಆತ ಮಾಡಿದ್ದು ಒಂದೇ ಒಂದು ಪೋಸ್ಟ್, ಅದಕ್ಕೆ 34 ಮಿಲಿಯನ್ಸ್ ಲೈಕ್ಸ್ ಇದೆ, 10 ಮಿಲಿಯನ್ಸ್ ಕಾಮೆಂಟ್ಸ್ ಇದೆ. ಈಗಲೂ ಯಂಗ್ ಜನರೇಷನ್ನಲ್ಲಿ ಈತನ ಬಗ್ಗೆ ಸಾಕಷ್ಟು ಕ್ರೇಜ್ ಇದೆ. ಇದಕ್ಕೆ ಸಾಕ್ಷಿಯಾಗಿ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ಈತನನ್ನೇ ತನ್ನ ಆದರ್ಶ ಗೆದ್ದಿದ್ದ ಕಂಟೆಸ್ಟೆಂಟ್ ಒಬ್ಬನ ಖಡಕ್ ಮಾತು. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.